ನಮಸ್ತೆ. ನಮ್ಮ ಕರ್ನಾಟಕ ಅಂದ್ರೆ ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರ ಪ್ರಸಿದ್ಧವಾದ ನಾಡಲ್ಲ. ಸಾವಿರ ವರ್ಷಗಳ ಇತಿಹಾಸ, ಅದ್ಭುತವಾದ ದೇವಸ್ಥಾನಗಳು, ಅಪರೂಪದ ಶಿಲ್ಪಕಲೆ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ತನ್ನೊಳಗೆ ಹೊಂದಿರುವ ವಿಶೇಷವಾದ ನಾಡು ನಮ್ಮ ಕರ್ನಾಟಕ. ಅಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಅತ್ಯಂತ ವಿಶೇಷವಾದುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ. ಒಂದು ಕಾಲದಲ್ಲಿ ಬಳ್ಳಿಗಾವಿಯನ್ನು ದಕ್ಷಿಣ ಕೇದಾರ, ವಾರಣಾಸಿ ಆಫ್ ದ ಸೌತ್ ಅಥವಾ ಕರ್ನಾಟಕದ ಕಾಶಿ ಅಂತ ಕರೀತಾ ಇದ್ರು. ಅಷ್ಟಕ್ಕೂ ಬಳ್ಳಿಗಾವಿಗೆ ಇಷ್ಟೊಂದು ವಿಶೇಷವಾದ ಹೆಸರು ಬರಲು ಕಾರಣವೇನು? ದೇವಸ್ಥಾನದ ವಿಶೇಷತೆ ಏನು? ಸಾವಿರ ವರ್ಷಗಳ ಹಿಂದೆ ಬಳ್ಳಿಗಾವಿ ಹೇಗಿತ್ತು? ಇವೆಲ್ಲವನ್ನು ಇವತ್ತು ನಮ್ಮ ಈ ಪ್ರಯಾಣದಲ್ಲಿ ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ ಅನ್ನು ಮೊದಲು ಬಾರಿಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಳ್ಳಿಗಾವಿಯ ಇತಿಹಾಸ ಸುಮಾರು 1000 ವರ್ಷಗಳ ಹಿಂದಿನದು. ಮಧ್ಯಯುಗ ಕಾಲದಲ್ಲಿ ಬಳ್ಳಿಗಾವಿ ಒಂದು ಪ್ರಮುಖ ನಗರವಾಗಿತ್ತು. ವಿಶೇಷವಾಗಿ ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಈ ಪ್ರದೇಶವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿತ್ತು. ನಂತರ ಕಾಲ ಕಳೆದಂತೆ ಇಲ್ಲಿ ಹೊಯ್ಸಳರು, ಕಲಚುರಿಗಳು ಹಾಗೆ ಕೆಲವು ರಾಜವಂಶಗಳ ಪ್ರಭಾವವನ್ನು ಇಲ್ಲಿ ನಾವು ನೋಡ್ಬೋದು. ಆಗಿನ ಕಾಲದಲ್ಲಿ ಬಳ್ಳಿಗಾವಿ ಕೇವಲ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ. ಇಲ್ಲಿ ವಿದ್ಯೆ, ಧರ್ಮ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿಗೆ ದೂರದ ಊರುಗಳಿಂದ ವಿದ್ಯಾರ್ಥಿಗಳು ಮತ್ತು ಪಂಡಿತರು ವಿದ್ಯಾಭ್ಯಾಸ ಮಾಡುತ್ತಿದ್ರು ಅಂತ ಇಲ್ಲಿನ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ಒಂದು ಕಾಲದಲ್ಲಿ ಬಳ್ಳಿಗಾವಿ ಎಷ್ಟು ಪ್ರಮುಖವಾದ ಸ್ಥಳವಾಗಿತ್ತು ಅನ್ನೋದು ನಾವು ಊಹಿಸಬಹುದು. ಬಳ್ಳಿಗಾವಿಯ ಇನ್ನೊಂದು ಪ್ರಮುಖ ಆಕರ್ಷಣೆ ಇಲ್ಲಿನ ಶ್ರೀ ಕೇದಾರೇಶ್ವರ ದೇವಸ್ಥಾನ. ನಾವು ದೇವಸ್ಥಾನದ ಬಳಿ ಬಂದ ತಕ್ಷಣ ನಮ್ಮ ಗಮನ ಸೆಳೆಯುವುದೇ ಇಲ್ಲಿನ ಅದ್ಭುತವಾದ ಕಲ್ಲಿನ ವಾಸ್ತುಶಿಲ್ಪ. ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಸ್ಥಾನವನ್ನು ನೋಡಿದಾಗ ನೂರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಇಂತಹ ಅದ್ಭುತವಾದ ನಿರ್ಮಾಣವನ್ನು ಹೇಗೆ ಮಾಡಿರಬಹುದು ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡುವುದು ಸಹಜ. ನೂರಾರು ವರ್ಷಗಳು ಕಳೆದ್ರೂ ಸಹ ಇಲ್ಲಿನ ಕಲ್ಲಿನ ರಚನೆ, ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪದ ಸೌಂದರ್ಯ ಇಂದಿಗೂ ನಮ್ಮನ್ನು ಅಚ್ಚರಿಗೊಳಿಸುತ್ತದೆ. ನೀವಿಲ್ಲಿ ನೋಡ್ಬೋದು, ದೇವಸ್ಥಾನದ ಕಂಬಗಳು, ಗೋಡೆಗಳು ಮತ್ತು ವಿವಿಧ ಭಾಗಗಳಲ್ಲಿ ಕಾಣಿಸುವ ಸೂಕ್ಷ್ಮವಾದ ಕೆತ್ತನೆಗಳನ್ನು ನೋಡಿದರೆ ಆಗಿನ ಕಾಲದ ಶಿಲ್ಪಿಗಳ ಕೌಶಲ್ಯಕ್ಕೆ ನಿಜವಾಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಗಿನ ಕಾಲದಲ್ಲಿ ತಂತ್ರಜ್ಞಾನ ಅಥವಾ ಯಂತ್ರೋಪಕರಣ ಇಲ್ಲದೆ ಇಂತಹ ಕಲ್ಲಿನ ಕೆತ್ತನೆಗಳನ್ನು ಅಷ್ಟು ನಿಖರವಾಗಿ ಹೇಗೆ ಮಾಡಿರಬಹುದು ಅನ್ನೋ ಪ್ರಶ್ನೆ ನಮಗೆ ಬರುವುದು ಸಹಜ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನಿಮ್ಮ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆ ಮೂಡಿತ್ತಾ? ಹಾಗಾದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ಆಯಿತಾ? ಕೇದಾರೇಶ್ವರ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ನಾವು ತ್ರಿಕೂಟ ಶೈಲಿಯ ವಾಸ್ತುಶಿಲ್ಪವನ್ನು ನೋಡ್ಬೋದು. ತ್ರಿಕೂಟ ಅಂದರೆ 3 ಗರ್ಭಗುಡಿಯನ್ನು ಹೊಂದಿರುವ ದೇವಸ್ಥಾನದ ವಿನ್ಯಾಸ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಒಂದೇ ಗರ್ಭಗುಡಿ ಇರುವುದನ್ನು ನಾವು ನೋಡಿರ್ತೇವೆ. ಆದರೆ ಬಳ್ಳಿಗಾವಿಯ ಕೇದಾರೇಶ್ವರ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ 3 ಗರ್ಭಗುಡಿಗಳನ್ನು ಒಳಗೊಂಡ ವಿಶಿಷ್ಟ ವಾಸ್ತು ವಿನ್ಯಾಸವನ್ನು ನಾವು ಕಾಣ್ಬೋದು. ದೇವಸ್ಥಾನದ ಹೊರಭಾಗದಿಂದ ಅದರ ರಚನೆಯನ್ನು ಗಮನಿಸಿದಾಗ ಆಗಿನ ಕಾಲದ ವಾಸ್ತುಶಿಲ್ಪಿಗಳು ಎಷ್ಟು ನಿಖರವಾಗಿ ಯೋಚನೆ ಮಾಡಿದ್ದಾರು ಅನ್ನೋದು ನಮಗೆ ಅರ್ಥವಾಗುತ್ತೆ. ಇಲ್ಲಿನ ಶಿಲ್ಪಕಲೆಯು ಮತ್ತೊಂದು ಪ್ರಮುಖ ಆಕರ್ಷಣೆ. ಕಲ್ಲಿನ ಮೇಲೆ ಕೆತ್ತಿರುವ ವಿವಿಧ ಆಕೃತಿಗಳು, ಅಲಂಕಾರ ವಿನ್ಯಾಸಗಳು ಮತ್ತು ವಾಸ್ತುಶಿಲ್ಪದ ಸೂಕ್ಷ್ಮ ವಿವರಗಳು ಆ ಕಾಲದ ಕಲಾ ಪ್ರತಿಭೆಗೆ ಸಾಕ್ಷಿಯಾಗಿವೆ. ನಾವಿಲ್ಲಿ ಕೆತ್ತನೆಗಳನ್ನು ಗಮನಿಸುತ್ತಾ ಹೋದಂತೆ ಶಿಲ್ಪಿಗಳು ಕಲ್ಲಿಗೆ ಜೀವ ತುಂಬಿದಂತೆ ನಮಗೆ ಅನಿಸುತ್ತದೆ. ನೂರಾರು ವರ್ಷಗಳ ಹಿಂದೆ ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದಿದ್ದರೂ ಇಂತಹ ಅದ್ಭುತ ಶಿಲ್ಪಗಳನ್ನು ಸೃಷ್ಟಿಸಿದ್ದಾರೆ ಅನ್ನೋದಕ್ಕೂ ನಿಜ ಅಚ್ಚರಿ ಮೂಡಿಸುತ್ತದೆ.
ಬಳ್ಳಿಗಾವಿ ಒಂದು ದೇವಸ್ಥಾನವಲ್ಲ, ನಮ್ಮ ಹಿಂದಿನ ತಲೆಮಾರುಗಳ ಕಲೆ, ಜ್ಞಾನ, ನಂಬಿಕೆ ಮತ್ತು ವಾಸ್ತುಶಿಲ್ಪದ ಜೀವಂತ ನೆನಪು. ಇಲ್ಲಿ ನಮಗೆ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಶಿಕ್ಷಣ ಮತ್ತು ಸಾಹಿತ್ಯಕ್ಕೂ ಮಹತ್ವವಿತ್ತು ಅನ್ನೋದು ಶಾಸನಗಳು ಮತ್ತು ಪುರಾತನ ಕಟ್ಟಡಗಳ ಅವಶೇಷದಿಂದ ತಿಳಿದುಕೊಳ್ಳಬಹುದು. ಇವನ್ನೆಲ್ಲ ನೋಡಿದಾಗ ನೂರಾರು ವರ್ಷಗಳ ಹಿಂದೆ ಬಳ್ಳಿಗಾವಿ ಎಷ್ಟು ಪ್ರಮುಖವಾದ ನಗರವಾಗಿರಬಹುದು ಅನ್ನೋದು ನಾವು ಊಹಿಸಬಹುದು. ನಾವಿವತ್ತು ನೋಡೋದಾದ್ರೆ ಬಳ್ಳಿಗಾವಿ ಹಿಂದಿನ ಕಾಲದಷ್ಟು ದೊಡ್ಡ ನಗರವಲ್ಲ, ಒಂದು ಪುಟ್ಟ ಗ್ರಾಮ. ಆದರೆ ಹಿಂದಿನ ಕಾಲದಲ್ಲಿ ಇದು ಎಷ್ಟು ಪ್ರಾಮುಖ್ಯತೆ ಹೊಂದಿತ್ತು ಅಂತ ಇಲ್ಲಿನ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ದೇವಸ್ಥಾನದ ಕಲ್ಲುಗಳನ್ನು ನೋಡುತ್ತಾ ನಿಂತಾಗ ನಮ್ಮ ಹಿಂದಿನ ತಲೆಮಾರುಗಳ ಜೀವನ, ಅವರ ಕಲೆ, ಅವರ ನಂಬಿಕೆ ಮತ್ತು ಅವರ ಜ್ಞಾನ ನಮ್ಮ ಕಣ್ಣ ಮುಂದೆ ಬಂದಂತೆ ಅನಿಸುತ್ತದೆ. ಎಷ್ಟು ಸುಂದರವಾದ ಕೆತ್ತನೆಗಳು! ಎಲ್ಲವನ್ನು ನೋಡಿದಾಗ ಹಿಂದಿನ ಕಾಲದ ಜನರ ಆಲೋಚನೆಗಳು ಎಷ್ಟು ವಿಭಿನ್ನ ಅಲ್ವಾ, ಎಷ್ಟು ಸುಂದರ! ಬಳ್ಳಿಗಾವಿಯನ್ನು ದಕ್ಷಿಣದ ಕೇದಾರ ಅಂತ ಕರೀತಾ ಇದ್ರು. ಈ ಹೆಸರು ಬರಲು ಕಾರಣವೇನು? ಬಳ್ಳಿಗಾವಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶೈವ ಪರಂಪರೆ ಬಹಳ ಮಹತ್ವವಿತ್ತು. ಇಲ್ಲಿರುವ ಪುರಾತನ ಶಿವ ದೇವಾಲಯಗಳು ಮತ್ತು ಶೈವ ಸಂಪ್ರದಾಯದ ಪ್ರಭಾವದಿಂದ ಬಳ್ಳಿಗಾವಿಗೆ ದಕ್ಷಿಣ ಕೇದಾರ ಎಂಬ ಹೆಸರು ಪ್ರಸಿದ್ಧಿಯಾಯಿತು ಎಂದು ಹೇಳಲಾಗುತ್ತೆ. ಇಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರನೂ, ಇಂಥ ಐತಿಹಾಸಿಕ ಪ್ಲೇಸಿಗೆ ಭೇಟಿ ನೀಡಿದಾಗ ನಮ್ಮ ಜವಾಬ್ದಾರಿಯನ್ನು ನಾವು ಮರೆಯಬಾರ್ದು. ಪುರಾತನ ದೇವಸ್ಥಾನದ ಗೋಡೆಗಳ ಮೇಲೆ ಹೆಸರು ಬರೆಯುವುದು, ಶಿಲ್ಪಗಳನ್ನು ಮುಟ್ಟುವುದು ಅಥವಾ ಹಾನಿ ಮಾಡುವುದು ಖಂಡಿತವಾಗಿಯೂ ಮಾಡಬೇಡಿ. ದುರಾದೃಷ್ಟವತ ಕೆಲವು ಪುರಾತನ ಸ್ಥಳಗಳಲ್ಲಿ ಜನರು ತಮ್ಮ ಹೆಸರುಗಳನ್ನು ಕೆತ್ತಿರುವುದನ್ನು ನಾನು ನೋಡಿದ್ದೇನೆ. ಹಾಗಾಗಿ ದಯವಿಟ್ಟು ಐತಿಹಾಸಿಕ ಸ್ಥಳಗಳಿಗೆ ಬಂದಾಗ ಹುಚ್ಚಾಟ ಮಾಡದೆ ನಮ್ಮ ಇತಿಹಾಸವನ್ನು ಮತ್ತು ನಮ್ಮ ಪರಂಪರೆಗೆ ಗೌರವ ಕೊಟ್ಟು ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮದು. ಅವುಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ದಯವಿಟ್ಟು ಹೋದಾಗ ಇಂತಹ ಹುಚ್ಚುತನವನ್ನು ಮಾಡಬೇಡಿ. ನಿಜವಾಗ್ಲೂ ಬಳ್ಳಿಗಾವಿಯಲ್ಲಿ ಇರುವ ಸೌಂದರ್ಯ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. 1000 ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಬಳ್ಳಿಗಾವಿ ನಿಜಕ್ಕೂ ನಮ್ಮ ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. ಅದ್ಭುತವಾದ ಕೇದಾರೇಶ್ವರ ದೇವಸ್ಥಾನ, ಸೂಕ್ಷ್ಮವಾದ ಕಲ್ಲಿನ ಕೆತ್ತನೆಗಳು, ಪುರಾತನ ವಾಸ್ತುಶಿಲ್ಪ ಮತ್ತು ಶೈವ ಪರಂಪರೆಯೊಂದಿಗೆ ಬಳ್ಳಿಗಾವಿ ಇಂದಿಗೂ ತನ್ನದೇ ಆದ ವಿಶೇಷತೆಯನ್ನು ಉಳಿಸಿಕೊಂಡಿದೆ. ನೀವು ಬಳ್ಳಿಗಾವಿಗೆ ಈಗಾಗಲೇ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಭೇಟಿ ನೀಡಿಲ್ಲ ಅಂದರೆ ಶಿವಮೊಗ್ಗ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಾಗ ಬಳ್ಳಿಗಾವಿಗೆ ಒಮ್ಮೆ ಭೇಟಿ ನೀಡಿ. ಬಳ್ಳಿಗಾವಿಯು ಶಿವಮೊಗ್ಗದಿಂದ ಸುಮಾರು 72 ಕಿಲೋಮೀಟರ್ ಹಾಗೂ ಶಿಕಾರಿಪುರದಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಬಳ್ಳಿಗಾವಿ 1000 ವರ್ಷಗಳ ಇತಿಹಾಸ, ಅದ್ಭುತವಾದ ಕೇದಾರೇಶ್ವರ ದೇವಸ್ಥಾನ ಮತ್ತು ಸೂಕ್ಷ್ಮವಾದ ಕಲ್ಲಿನ ಶಿಲ್ಪಿಯಿಂದ ಇಂದಿಗೂ ನಮ್ಮನ್ನು ಆಕರ್ಷಿಸುತ್ತದೆ. ದೇವಸ್ಥಾನದೊಳಗೆ ಸುಂದರವಾದ ನಂದಿ ಶಿಲ್ಪವನ್ನು ಇಲ್ಲಿ ನಾವು ನೋಡಬಹುದು. ಇಂತಹ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಶಿಲ್ಪಕಲೆ ಮತ್ತು ಪರಂಪರೆಯನ್ನು ಕೇವಲ ನೋಡಿ ಆನಂದಿಸುವುದಷ್ಟೇ ಅಲ್ಲ, ಅವುಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸುವುದು ಜವಾಬ್ದಾರಿಯೂ ನಮ್ಮದಾಗಿರುತ್ತೆ. ಶಿವಮೊಗ್ಗದ ಕಡೆ ಪ್ರವಾಸಕ್ಕೆ ಬಂದಾಗ ಬಳ್ಳಿಗಾವಿಗೂ ಒಂದು ಬಾರಿ ಭೇಟಿ ನೀಡಿ. ಇವತ್ತಿನ ಈ ಐತಿಹಾಸಿಕ ಪ್ರವಾಸ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಪೂಜಾ ಗುಬ್ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ಅದ್ಭುತವಾದ ಐತಿಹಾಸಿಕ ಸ್ಥಳದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬೈ ಬಾಯ್, ಕೀಪ್ ವಾಚಿಂಗ್.